ಪ್ರೀತಿಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ, ನಾಳೆ ನಡೆಯಲಿರುವಂತಹ ನಿಮ್ಮ ಪ್ರಿಪೇಟರಿ ಎಕ್ಸಾಮಿನ ಫಿಸಿಕ್ಸ್ ಕ್ವಶನ್ ಪೇಪರಿಗಾಗಿ, ಪ್ರಶ್ನೆಗಳಿಗಾಗಿ, ಇಂಪಾರ್ಟೆಂಟ್ ಕ್ವಶನ್ಸ್ಗಳಿಗಾಗಿ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೇನೆ. ಬಹಳ ಜನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕೊಡಿ ಅಂತ ಕೇಳ್ತಾ ಇದ್ದೀರಾ. ಈಗ ನೀವು 2015ರಿಂದ ಇಲ್ಲಿವರೆಗೂ ಕ್ವಶನ್ ಪೇಪರನ್ನು ತಗೊಂಡು ಕೂತ್ಕೊಂಡು ಯಾವ ಪ್ರಶ್ನೆ ಯಾವಾಗ ಬಂತು, ಏನು ಕತೆ ಅಂತ ತಗೊಳ್ಳು ಟಿಕ್ ಹಾಕ್ಕೊಂಡು ಮಾರ್ಕ್ ಹಾಕ್ಕೊಂಡು ಎಲ್ಲ ಹುಡ್ಕೊಂತ ಕುಂದರೆ ಆಗದೇ ಇರುವಂತಹ ಕೆಲಸ. ಹಾಗಾಗಿ ಪ್ರತಿಯೊಂದು 5 ಅಂಕದ ಪ್ರಶ್ನೆಗಳು 2014 ಹಿಡಿದು ಇಲ್ಲಿಯವರೆಗೂ ಅಂದರೆ 11 ವರ್ಷದ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಚಾಪ್ಟರ್ ವೈಸು ಇಲ್ಲಿ ರೆಡಿ ಇದೆ. ಫಾರ್ ಎಕ್ಸಾಂಪಲ್ 5 ಅಂಕದ ಪ್ರಶ್ನೆಗಳಲ್ಲಿ ಸ್ಟೇಟ್ ಗಾಸ್ ಲಾ ಆ್ಯಂಡ್ ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಆ್ಯನ್ ಇನ್ಫಿನಿಟಿ ಲಾಂಗ್ ಚಾರ್ಜ್ ಸ್ಟ್ರೈಟ್ ಕಂಡಕ್ಟರ್ ಯೂಸಿಂಗ್ ಗಾಸ್ ಲಾ. ಜುಲೈ 2015, ಜುಲೈ 2016, ಮಾರ್ಚ್ 2023 ಅಲ್ಲಿಯವರೆಗೂ ಈ 3 ಸಲ ಈ ಒಂದು ಪ್ರಶ್ನೆಗಳನ್ನು ಕೇಳಲಾಗಿದೆ. ಸ್ಟೇಟ್ ಗಾಸ್ ಲಾ ಇನ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಯೂಸಿಂಗ್ ದ ಲಾ ಡಿರೈವ್ an expression for electric field due to uniformly charged thin spherical shell at a point outside the shell. ಸೇಮ್ ಕ್ವಶನನ್ನು 4 ವರ್ಷಗಳು ಕೇಳಲಾಗಿದೆ. 2014 ಮಾರ್ಚ್, ಜುಲೈ ಅಂತ ಹೇಳಿದರೆ ಫೇಲ್ಯೂರ್ ಕ್ಯಾಂಡಿಡೇಟ್ಸ್ಗಳಿಗೆ, ಮಾರ್ಚ್ 2019 ಅಂದರೆ ಆ್ಯನ್ಯುವಲ್ ಎಕ್ಸಾಮಲ್ಲಿ, ಏಪ್ರಿಲ್ 2025 ಅಂದರೆ ಏಪ್ರಿಲ್ ಅಂತ ಹೇಳಿದರೆ ಅಲ್ಲಿಗೆ ಇದು ಕೂಡ ನಮ್ಮ ಫ್ರೆಷರ್ಸ್ ವಿದ್ಯಾರ್ಥಿಗಳಿಗೆ ಆಗಿರುತ್ತೆ. ಆ್ಯನ್ಯುವಲ್ ಎಕ್ಸಾಮ್ ಒಂದಾಗಿರುತ್ತೆ. ಇವೆಲ್ಲ ಪ್ರಶ್ನೆಗಳು ಬಂದಿರುವಂಥದ್ದು ನೋಡಿ. ಈಗ ಕ್ವಶನ್ ನಂಬರ್ 3 ನಾವು ತಗೊಂಡ್ರೆ ಪ್ರೀತಿಯ ವಿದ್ಯಾರ್ಥಿಗಳೇ, 3, 4, 5, 6, 6 ಸಲ ಈ ಒಂದು ಸೇಮ್ ಕ್ವಶನ್ನು ಕೇಳಲಾಗಿದೆ. 2016, 17, 15, 20, 19, 2022 ಇಷ್ಟು ಸಲ ಈ ಪ್ರಶ್ನೆಯನ್ನು ಕೇಳಲಾಗಿದೆ. ಉದ್ದೇಶ ಇಷ್ಟೇ, ಇಲ್ಲಿ ನಿಮ್ಮ ಸಮಯವನ್ನು ನಾವು ಉಳಿಸಿ ಆಯಿತಾ, ಆದಷ್ಟು ಶಾರ್ಟ್ ಇದರಲ್ಲಿ ನಿಮ್ಮ ಮಾಡಿಕೊಡೋಣ ಅಂತ ಅಷ್ಟೇ, ಮತ್ತೇನೂ ಇಲ್ಲ. ಯಾಕಂದರೆ ಸುಮ್ಮನೆ ನೀವು ಕೂತ್ಕೊಂಡು ಹಾಳಿ ತಿರುಗಿಸ್ತಾ ಸಮಯನ ವ್ಯರ್ಥ ಮಾಡ್ತಿರಲ್ಲ ಅಂತ. ಬನ್ನಿ ಈಗ ನಾವು ಕ್ವಶನ್ ನಂಬರ್ 4 ನೋಡ್ತಾ ಹೋಗೋಣ. ಡಿಫೈನ್ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಅಂತ ಇದೆ. ಈ ಒಂದು ಪ್ರಶ್ನೆ ಕೂಡ 2018, 24 ಹಾಗೂ 25 ಎಲ್ಲವ ಆ್ಯನ್ಯುವಲ್ ಎಕ್ಸಾಮ್ 1ರಲ್ಲಿ ಕೇಳಿದಂತಹ 4ನೆಯ ಪ್ರಶ್ನೆ ಆಗಿರುತ್ತೆ. ಕ್ವಶನ್ ನಂಬರ್ 4 ಆಯಿತಾ. ಕ್ವಶನ್ ನಂಬರ್ 5, ಅಸ್ಯೂಮ್ ದಿ ಎಕ್ಸ್ಪ್ರೆಷನ್ ಫಾರ್ ಡ್ರಿಫ್ಟ್ ವೆಲಾಸಿಟಿ ಅಂತ ಇದೆ ಅಲ್ವಾ. ಇದು ನಿಮಗೆ 6 ಸಲ ಎಕ್ಸಾಮಲ್ಲಿ ಕೇಳಲಾಗಿದೆ. ಜುಲೈ 2015, 19, 18, 23, 25 ಇದನ್ನು ನೋಡಿದರೆ ಏನು ಅನ್ಸುತ್ತೆ ಹೇಳಿ ನೋಡೋಣ, ಹೌದಲ್ವಾ? ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ಇಂಪಾರ್ಟೆಂಟ್ ಮೇಲೆ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳನ್ನು ಇಲ್ಲಿ ನಾವು ಡಿಸ್ಪ್ಲೇ ಮಾಡ್ತಾಯಿದ್ದೀವಿ. ದಯವಿಟ್ಟು ಫೇಲ್ಯೂರ್ ಸ್ಟೂಡೆಂಟ್ಸ್ಗಳಿಗೆ ಅಲ್ಲೇ ಅಲ್ಲ ಕಂಡ್ರೆ ಈ ವಿಡಿಯೋ, ಹಾಗೂ ಆ್ಯಾವ್ರೇಜ್ ಸ್ಟೂಡೆಂಟ್ಸ್ಗಳಿಗಂತೂ ಅಲ್ಲೇ ಅಲ್ಲ. ನಿಮಗೇನು ಓದಬೇಕು ಅಂತ ಒಂದು ನಾನು ಟಾರ್ಗೆಟ್ ಅಂತ ಹಾಕಿಬಿಟ್ಟು ಫಿಸಿಕ್ಸ್ ಅಂತ ಒಂದು ವಿಡಿಯೋನ ಮಾಡಿಕೊಟ್ಟಿದ್ದೇನೆ. 2 ದಿನಗಳ ಹಿಂದೆ ಅಪ್ಲೋಡನ್ನು ಆಗಿರುವಂಥದ್ದು. ಆ ವಿಡಿಯೋ ನೋಡಿದರೆ ಸಾಕು, ತಗೊಳ್ಳಿ, ಈಸಿಯಾಗಿ ಪಾಸ್ ಆಗ್ಬೋದು. ಇದೆಲ್ಲ ಕೊಡ್ತಾ ಇರುವಂಥದ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು, ಹಾಗೂ ಎಕ್ಸಾಮಲ್ಲಿ ಏನಂತೀರ ಔಟ್ ಬೇಕು ಅಂತಾರಲ್ವ ಅಂಥ ವಿದ್ಯಾರ್ಥಿಗಳಿಗೆ. ಕ್ವಶನ್ ನಂಬರ್ 6 ನೋಡಿ, ಡಿರೈವ್ ದಿ ಕಂಡೀಷನ್ ಫಾರ್ ಬ್ಯಾಲೆನ್ಸ್ ಆಫ್ ಅಂತ ಹಾಕಿಬಿಟ್ಟು ಆಯಿತಾ, ಒಂದು 10 ಸಲ ಕೇಳಿದ್ದಾರೆ. 2016, 2014, 2017, 2016, 2019, 2022, 2022 ಮೇ, 2025 ಆ್ಯನ್ಯುವಲ್ ಎಕ್ಸಾಮ್ 1 ಮಾರ್ಚ್ ಇಲ್ಲೆಲ್ಲ ಕೇಳಲಾಗಿದೆ ಇದೇ ಪ್ರಶ್ನೆ. ಕ್ವಶನ್ ನಂಬರ್ 7 ಇವೆಲ್ಲ 5 ಅಂಕದ ಪ್ರಶ್ನೆಗಳು ಸರ್. 5 ಮಾರ್ಕ್ಸ್ ಪಾರ್ಟ್ ಡಿನಲ್ಲಿ ಬರುವಂತಹ ಪ್ರಶ್ನೆಗಳು ಆಗಿರ್ತವೆ, ಹೌದಲ್ವಾ. ಒಬ್ಟೈನ್ ದಿ ಎಕ್ಸ್ಪ್ರೆಷನ್ ಫಾರ್ ದಿ ಎಫೆಕ್ಟಿವ್ EMF ಅಂತ ಅದರ ಬಗ್ಗೆ. ಇದು 2018, 19, 24 ಎಲ್ಲ ಆ್ಯನ್ಯುವಲ್ ಎಕ್ಸಾಮಲ್ಲಿ ಕೇಳಿರುವಂಥದ್ದು. ಆ್ಯನ್ಯುವಲ್ ಎಕ್ಸಾಮ್ ಅಂದರೆ ಬೇರೆ, ಸಪ್ಲಿಮೆಂಟ್ರಿ ಅಂದರೆ ಬೇರೆ, ಅದನ್ನು ನಾನು ಡಿಫ್ರೆನ್ಸ್ ನಿಮ್ಗೆ ಹೇಳ್ತಾ ಇದ್ದೀನಿ. ಕ್ವಶನ್ ನಂಬರ್ 8 ನೋಡಿ ಸರ್. ಈ ಕ್ವಶನ್ ನಂಬರ್ 8 ಅಯ್ಯೋ ದೇವರೇ ಬಿಡಂಗೆ ಇಲ್ಲ, ನೀವು ಕೂತ್ಕೊಂಡು ಈಗ ರಾತ್ರಿ ಪೂರ್ತಿ ಫೇಲ್ಯೂರ್ ಕೂಡ ಇದನ್ನೇ ಕಲಿಬೇಕು. ಮಾರ್ಚು 14, 15, 17, 18, 19, 22, 24, 25 ಹೊಗ್ಗ ಅತ್ಲಾಗೆ ಇಷ್ಟು ಸಲ ಈ ಪ್ರಶ್ನೆ ಕೇಳಿದ್ದಾರೆ ಅಂದರೆ ಕ್ವಶನ್ ನಂಬರ್ 8 ತಾವುಗಳು ಕೂತ್ಕೊಂಡು ಈಗ ಇದನ್ನು ರೆಡಿ ಆಗಬೇಕು. ಕ್ವಶನ್ ನಂಬರ್ 9 ಕೂಡ ಅಷ್ಟೇ, ತಾವುಗಳು ಫುಲ್ಲು ರೆಡಿ ಆಗಬೇಕು. ಯಾಕಂದರೆ ಅದು ಒಂದು 10 ಸಲ ಕೇಳಿರುವಂಥ ಪ್ರಶ್ನೆ. ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಆನ್ ದಿ ಆಕ್ಸಿಸ್ ಆಫ್ ಎ ಸರ್ಕ್ಯುಲರ್ ಕರೆಂಟ್ ಲೂಪ್ ಯೂಸಿಂಗ್ ಬಯೋಟ್ ಸ್ಟಾವರ್ಟ್ಸ್ ಲಾ ಅಂತ ಇದಲ್ವ. ನಿಜವಾಗಿಯೂ ಕಂಡ್ರೆ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ. ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ದಿ ಫೋರ್ಸ್ ಬಿಟ್ವೀನ್ ದ 2 ಪ್ಯಾರಲಲ್ ಕಂಡಕ್ಟರ್ಸ್ ಕ್ಯಾರಿಂಗ್ ದ ಕರೆಂಟ್ ಆ್ಯಂಡ್ ಹೆನ್ಸ್ ಡಿಫೈನ್ ಆಂಪೇರ್ ಅಂತ ಇದಲ್ವ. ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ ಆಗಿರುತ್ತೆ. ಬನ್ನಿ ಈಗ ಕ್ವಶನ್ ನಂಬರ್ 10 ನೋಡ್ತಾ ಹೋಗೋಣ. ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ರಶ್ನೆ. ಕ್ವಶನ್ ನಂಬರ್ 10 ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಇದು ಕಂಡಕ್ಟರ್ ಆ್ಯಂಡ್ ಸೆಮಿ ಕಂಡಕ್ಟರ್ ಒಂದು ಸಲ ಕೇಳಿದರು ನೋಡಿ. ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ. ಕ್ವಶನ್ ನಂಬರ್ 12 ಆಯಿತಾ. ಕ್ವಶನ್ ನಂಬರ್ 12 ಭಾಳ ಸಲ ರಿಪೀಟ್ ಆಗಿರುವಂಥದ್ದು ವಿದ್ಯಾರ್ಥಿಗಳೇ, ಇದನ್ನು ಬಿಡಬೇಡಿ ಆಯಿತಾ. ಹೀಗೆ ನಾವು ನೋಡ್ತಾ ಹೋದರೆ ಭಾಳ ಪ್ರಶ್ನೆಗಳಾಗ್ತವೆ. ಉದ್ದೇಶ ನಿಮ್ಮ ಸಮಯವನ್ನು ಉಳಿಸ್ಬೇಕು ಅಂತ
ಆಯಿತಾ. ಇವೆಲ್ಲವೂ ಕೂಡ ಪಾರ್ಟ್ ಡಿನಲ್ಲಿ ಲಾಂಗ್ ಆನ್ಸರ್ಸ್ ಅಂತ ಏನು ಕರಿತೀರೋ ಆ ಒಂದು ಏನಂತೀರ ತಗೊಳ್ಳೋ ಪಾರ್ಟ್ ಡಿನಲ್ಲಿ ಲಾಂಗ್ ಆನ್ಸರ್ಸ್ ಅಂದರೆ 5 ಅಂಕದ ಪ್ರಶ್ನೆಗಳಿಗೆ ಬರುವಂಥ ಪ್ರಶ್ನೆಗಳು ಆಗಿರ್ತವೆ. ಧನ್ಯವಾದಗಳು. 10 ವರ್ಷದ ಕ್ವಶನ್ ಪೇಪರ್ಗಳನ್ನು ಎಲ್ಲವೂ ಟ್ಯಾಲಿ ಮಾಡಿ ಆಯಿತಾ, ಚೆಕ್ ಮಾಡಿ, ಕ್ರಾಸ್ ಚೆಕ್ ಮಾಡಿ ಇಲ್ಲಿ ಡಿಸ್ಪ್ಲೇನ ಮಾಡಿರುವಂಥದ್ದಾಗಿರುತ್ತೆ. ನಿಮ್ಮ ಎಕ್ಸಾಮಿಗೆ ಒಳ್ಳೆಯದಾಗಲಿ ಅಂತ, ನಿಮಗೂ ಒಳ್ಳೆಯದಾಗಲಿ ಅಂತ. ಧನ್ಯವಾದಗಳು ವಿದ್ಯಾರ್ಥಿಗಳೇ.